ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಪತ್ರಕರ್ತ, ಲೇಖಕ, ಚಿಂತಕ, ವೈಚಾರಿಕ ಪ್ರಜ್ಞೆ, ವಿಜ್ಞಾನದ ಮಹತ್ವವನ್ನು ಸರಳವಾಗಿ ವಿವರಿಸಿದವರು. ಹಾಸ್ಯದ ಮೂಲಕ ಗಾಂಭೀರ್ಯ ಬೋಧಿಸಿದವರು. ಪಾಡಿಗಾರು ವೆಂಕಟರಮಣ ಆಚಾರ್ಯ, ಲಾಂಗೋಲಾಚಾರ್ಯ ಎಂಬ ಹೆಸರಿನಿಂದಲೂ ಬರೆದರು. ಪದಾರ್ಥ ಚಿಂತಾಮಣಿ ಇವರ ಪ್ರಸಿದ್ಧ ಕೃತಿ. ಪಾವೆಂ ಹರಟೆಗಳನ್ನು ಬರೆದಿದ್ದಾರೆ. ಅವರ ಹರಟೆಯ ಮಾತು ಅವರದೇ ಧ್ವನಿಯಲ್ಲಿ. ಹೊತ್ತು ಬಂದಾಗ ಯಾರನ್ನ ಬೇಕಾದರೂ ಆಶ್ರಯಿಸಬಹುದು ಅನ್ನೋದಕ್ಕೆ ನಿಮಗೆ ಶಾಸ್ತ್ರಾಧಾರ ಕೊಡಬಲ್ಲೆ. ಭೀಷ್ಮಾಚಾರ್ಯರಂತಹ ಜ್ಞಾನಿ ಸಜ್ಜನ ಯಾರಿದ್ದರು ಹೇಳಿ ಚತುರ್ಯುಗದಲ್ಲಿ? ಆದರೂ ಅವರು ಶರಸೆಯಲ್ಲಿ ಮಲಗಿ ಧರ್ಮರಾಯನಿಗೆ ಉಪದೇಶ ಕೊಡುವಾಗ ಏನು ಹೇಳಿರುತ್ತೆ? ರಾಜನಾದವನು ನನ್ನ ಹಾಗೆ ರಂಗನಲ್ಲ, ಮತ್ತೆ ತನಗಿಂತ ಪ್ರಬಲನಾದವನ ಮುಂದೆ ಅವಶ್ಯವಿದ್ದರೆ ಪ್ರವಾಹಕ್ಕೆ ಸಿಲುಕಿದ ಜೊಂಡಿನಂತೆ ತಗ್ಗಿ ಬಗ್ಗಿ ನಡೆಯುವುದೂ ಸರಿ ಅಂತ. ಬೇಕಾದರೆ ಮಹಾಭಾರತ ಶಾಂತಿ ಪರ್ವದಲ್ಲಿ ನೋಡ್ಕೊಳ್ಳಿ. ನಿಮ್ಮ ಕೆಲಸ ಆದ್ಮೇಲೆ ನಿರಂತರವೂ ಕೃತಜ್ಞತೆ ತೋರಿಸ್ತಾ ಇರಬೇಕೆ? ಅದು ಶಕ್ಯವೇ? ಜ್ಞಾನದನೇ ಪ್ರಾಕ್ಟಿಕಲ್ಲೇ ನಿಮಗೆ ಸಾಲ ಬೇಕಾಗಿರ್ತದೆ. ಬ್ಯಾಂಕಿಗೆ ಹೋಗ್ತೀವಿ, ಅಗ್ನಿ ಕುಡಿ ಅಂತಾರೆ, ಕೊಡ್ತೀವಿ. ಮ್ಯಾನೇಜರಿಗೆ ಮಾತ್ರ ಅಲ್ಲ, ಅಟೆಂಡರಿಗೂ ಕೂಡ ನುಡಿತೀವಿ. ಮ್ಯಾನೇಜರ್ ಮನೆಗೆ ಭಕ್ತಿಯಿಂದ ಪಾದಯಾತ್ರೆ ಬೆಳೆಸಿ ಚಪ್ಪಲು ಸಲ್ಲಿಸ್ತೀವಿ. ಅವರ ಹೆಂಡತಿ ಮಕ್ಕಳಿಗೆ ವರ್ಷಮೂ ಕೇಳ್ತೀವಿ, ಮತ್ತು ಬಿಸ್ಕಿಟ್ ಕೊಡ್ತೀವಿ. ಅವ್ರ ಮಗಳಿಗೆ ವರಾನ್ವೇಷಣೆ ಮಾಡೋ ಆಶ್ವಾಸ ಕೊಡ್ತೀವಿ. ಸಾಲ ಕೈಗೆ ಬಂತೋ ಅವ್ರು ಯಾರೋ ನೀವು ಯಾರೋ. ಅಸಲಿಗೆ ಮಾತ್ರ ಅಲ್ಲ, ಬಡ್ಡಿಗೂ ಡಿಫಾಲ್ಟರ್ ಆಗ್ತೀವಿ. ಈಗ ಕೂಡಿಸೋ ಸರ್ತಿ ಮ್ಯಾನೇಜರ್ ಹತ್ರ ಆಗ್ತದೆ. ಅವರು ಸ್ವಲ್ಪ ಜಬ್ಬರಿಸಿರೋ, ಏನ್ರಿ ರಿಸ್ಪೆಕ್ಟ್ ಕೊಟ್ಟು ಮಾತಾಡ್ರಿ, ಸಾಲ ನಿಮ್ಮ ಅಪ್ಪನ ಮನೆಯಿಂದ ಕೊಟ್ಟಿದ್ದೀರಾ, ಬ್ಯಾಂಕಿನ ದುಡ್ಡಲ್ಲವೇ, ಹೋಗಿ ಕೋರ್ಸಿ ಹೋಗಿ ಅಂತೀವಿ. ಅವರ ಮಗಳಿಗೆ ಹೊರ ಹುಡುಕೋದು ಬಿಡಲಿ, ಅವರೇ ಹುಡುಕಿ ಮದುವೆ ಇನ್ವಿಟೇಷನ್ ಕಟ್ಟಿ ಕೊಟ್ಟರೆ ನೀವು ಪಾದ ಬೆಳೆಸೋದೇ ಇಲ್ಲ. ನನ್ನ ಸ್ನೇಹಿತರೊಬ್ಬರಿಗೆ ಒಂದು ಚಿಕ್ಕ ನೌಕರಿ ಸಲುವಾಗಿ ಒಬ್ಬ ಉಮೇದ್ವಾರ ಕೃಷಿಗಾರರ ಸಮೇತ ಮನೆಗೆ ಬಂದು ಅಕ್ಷರಶಃ ಉದ್ದಂಡ ನಮಸ್ಕಾರ ಹಾಕಿದ. ಪಾಪ ಅಂತ ಅವರು ಆ ನೌಕರಿ ಕೊಡಿಸಿದರು. ಅವರು ಕಚೇರಿಗೆ ಪ್ರವೇಶಿಸುವಾಗ ನಮಸ್ಕಾರ ಮಾಡೋದೇನು, ಎದ್ದು ನಿಲ್ಲೋದೇನು ಎಲ್ಲ ಆರ್ತಿಗಳು. ಒಂದು ದಿನ ಒಂದು ಈ ಗೌರವ ಮರ್ಯಾದೆ ಎಲ್ಲ ನಿಂತೋಯ್ತು. ಯಾಕಂತೀರಾ? ಮುಂದಿನ ದಿನ ಅವನಿಗೆ ಕೆಲಸ ಕಾಯಮಾರ ಬಂದಿತ್ತು. ಅವನ ಸಹಕಾರ್ಯಕರ್ತನೇ ಒಬ್ಬ ಅವನಿಗೆ ಈ ವರ್ತನೆ ಬಗ್ಗೆ ಕೇಳಿದಾಗ ಏನಂದ ಗೊತ್ತೇ, ಹೌದು ಹೊತ್ತು ಬಂದಾಗ ಕತ್ತೆ ಕಾಲು ಕಟ್ಟಬೇಕಾಗುತ್ತೆ, ಕೆಲಸ ಆದ್ಮೇಲೆ ಎಷ್ಟು ದಿನ ಅಂತ ಈ ರೀತಿ ನಡ್ಕೊಂಡಿರ್ಬೇಕಾಗೋದು? ಅಲ್ಲಯ್ಯ, ಅವ್ರ ಡಿಪಾರ್ಟ್ಮೆಂಟ್ ಹೆಡ್ ನಾಳೆ ಅಲ್ಲದೆ ನಾಡ್ದವರಿಂದ ಮತ್ತೆ ಏನಾದರೂ ಕೆಲಸ ಆಗ್ಬೇಕಾದೀತು, ಆಗೇನು ಮಾಡ್ತೀವಿ ಅಂದ ಸ್ನೇಹಿತ. ಆತನ ಅಕ್ಕ ನೋಡ್ತಾ ಇರೋ ಪ್ರಸಂಗ ಬಂದರೆ ಇದೇ ಕತ್ತೆ ಕಾಲನ ಮತ್ತೆ ಹಿಡಿದು ಕೆಲಸ ಮಾಡಿಸ್ಕೋತೀನಿ. ಅದರ ಹಿಟ್ಟು ನನಗೆ ಗೊತ್ತು. ನಿನಗೊಂದು ಬೀಜ ಮಾತು ಹೇಳ್ತೀನಿ. ಈ ಉಪಕಾರಿ ಜನಕ್ಕೆ ಉಪಕಾರ ಮಾಡೋದು ಒಂದು ಚಟ ಆಗಿರುತ್ತೆ. ನಮಗೆ ಕೆಲಸ ಸಲುವಾಗಿ ಕಾಲು ಕಟ್ಟಿಕೊಳ್ಳುವ ಚಟ ಇದ್ದ ಹಾಗೆ, ಹಾಗೆ ಇಂದಿಗೂ ಹೋಲಿಸಿಕೊಂಡು ನಮಸ್ಕಾರ ಮಾಡಿಸ್ಕೊಂಡು ಉಪಕಾರ ಮಾಡೋ ಚಟ ಇರುತ್ತೆ. ಹೇಳಿ ಸ್ವಲ್ಪ ಕ್ಷಣಕಾಲ ಅದು ಮತ್ತೆ ಒಂದು ವಿಷಯ ನೋಡು, ನಿನಗೊಂದು ಗುಟ್ಟು ಹೇಳ್ತೇನೆ. ನಾನು ಇವ್ರ ಮನೆಗೆ ಹೋಗಿ ಕಾಲಿಗೆ ಬಿದ್ದಾಗ ಇವ್ರ ಹೆಂಡತಿ ಹೊರಗೆ ಅವರ ಮುಖ ನೋಡಿದೆ. ನಾನು ಅಡ್ಡ ಬೀಳೋದು ನೋಡಿ ಅವರಿಗಾದ ಸಂತೋಷ ಮುಖದ ಮೇಲೆ ಕೆತ್ತಿದಾಗಿತ್ತು. ನನ್ನ ಗಂಡನಿಗೆ ಇಂಥ ಗೌರವ ಇದೆ ಈಗ, ಅವರಿಗೆ ಗಂಡನ ಮೇಲೆ ಅಭಿಮಾನ ಉಕ್ಕಿತ್ತು. ಇವರಿಗಾದರೂ ಹೆಂಡತಿ ಮುಂದೆ ತಮ್ಮ ಪವರ್ನ ಪ್ರದರ್ಶನ ಆಗಿದ್ದಕ್ಕೆ ಕಮ್ಮಿ ಹುಂಸ ಆಗಿರಲಿಲ್ಲ. ನನಗೆ ಉಪಕಾರ ಮಾಡಿದ್ದಕ್ಕೆ ಆಗಲೇ ಅವರಿಗೆ ಪ್ರತಿಫಲ ಸಿಕ್ಕಿಯಾಗಿದೆ ಅಂತ ಕಡಿಮ. ನೆಸೆಸಿಟಿ ಮೇಕ್ಸ್ ಎನ್ ಆನೆಸ್ಟ್ ಮ್ಯಾನ್ ಎ ನೇವ್. ಖರೀದಿ ಬಂದಾಗ ಸಂಭಾವಿತ ಕೂಡ ಪಟಿಂಗ ಆಗ್ತಾನೆ ಅಂತ ಜನಿಯಲ್ಲಿ ಹೇಳಿದ ಅಂತಲ್ಲ, ಇವನು ಹುಟ್ಟ ಪಟಿಂಗ ಮತ್ತು ಕೇಳೋದಕ್ಕೆ. ಆದರೆ ಆತ ಹೇಳೋದ್ರಲ್ಲಿ ಪಾಯಿಂಟ್ ಇದೆ. ಉಪಕಾರ ಮಾಡಿ ಹೊಂಡಕ್ಕೆ ಬಿದ್ದು ಮತ್ತೆ ಮತ್ತೆ ಎದ್ದು ಅದೇ ಹೊಂಡಕ್ಕೆ ಬಿಡೋರನ್ನ ನಾನು ನೋಡ್ತೇನೆ. ಕೆಲವರಿಗೆ ಈ ಉಪಕಾರ ಒಂದು ಸೈಕಲಾಜಿಕಲ್ ನೀಡ್, ಮನಃಶಾಸ್ತ್ರೀಯ ಅಗತ್ಯ ಆಗಿರುತ್ತೆ. ಆದರೆ ಉಪಕಾರ ಮಾಡುವವರನ್ನ ಜನ ಯಾಕೆ ಮೆರೀತಾರೆ ಅನ್ನೋದೊಂದು ಥಿಯರಿ ಇದೆ. ಒಬ್ಬರಿಂದ ಉಪಕಾರ ಪಡೆಯುವಾಗ ನಾವು ನಮ್ಮ ದೃಷ್ಟಿಯಲ್ಲಿ ಸಣ್ಣವರಾಗ್ತೇವೆ, ನಮ್ಮ ಮೇಲೆ ನಮಗೆ ಜುಗುಪ್ಸೆ ಬರುತ್ತೆ. ಆತ್ಮಜಿಹಾಸೆನ ಬಹಳ ಕಾಲ ಸಹಿಸಿಕೊಂಡು ಇರಬೇಕಾದರೆ ನೀವು ಯೋಗಿಯಾದರೂ ಆಗಬೇಕು, ಪಶುವಾದರೂ ಆಗಿರಬೇಕು. ನಾವು ಹೆಚ್ಚಿನವರು ಎರಡೂ ಅಲ್ಲ. ಆದ್ದರಿಂದ ನಮ್ಮ ಕೊರಗನ್ನ ಉಪಕಾರ ಮಾಡಿದವರ ಮೇಲೆ ತಿರಸ್ಕಾರ ರೂಪವಾಗಿ ಮಾರ್ಪಡುತ್ತೆ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು.
ಹೂವ ಹೂವ